ಶರಣಾರ್ಥಿ. ಮನುಷ್ಯನ ಆವಿಷ್ಕಾರದಲ್ಲಿ ಆಧ್ಯಾತ್ಮ ಅಥವಾ ಅನುಭವದ ಪ್ರವೇಶ ಹೇಗಾಯಿತು ಅನ್ನುವಂಥ ಕುತೂಹಲ ನಮಗೆಲ್ಲ ಇರೋದು ಸಹಜ. ಅನೇಕ ವರ್ಷಗಳ ಎವಲ್ಯೂಷನ್ ಅಂತ ನಾವು ಕರಿತೇವೆ. ಆಹಾರ, ವಿಹಾರ, ಉಡುಗೆ ತೊಡುಗೆ, ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಬೆಳೆದ ಮೇಲೆ ಮನುಷ್ಯ ತನ್ನ ಜ್ಞಾನದ ಕ್ಷಿತಿಜ ವಿಸ್ತಾರವಾದ ಮೇಲೆ ಈ ಅಂತರಂಗದ ಪಯಣದ ಹುಡುಕಾಟವನ್ನು ಪ್ರಾರಂಭ ಮಾಡ್ದ. ನಾವು ಯಾವುದಾದ್ರೂ ಇವತ್ತು ಧರ್ಮದ ವಿಷಯ, ಆಧ್ಯಾತ್ಮದ ವಿಷಯ ಮಾತಾಡೋ ಮುಂದೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಡ್ತೇವೆ. ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮ್ಮ ಕ್ರಿಯೆ ಪ್ರತಿಕ್ರಿಯೆಗಳು ಅನಾರೋಗ್ಯಕರ ಹಾದಿ ಹಿಡಿದಿವೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮದ ಪರ ಅಲ್ಲದವರು ಅನ್ನುವಂಥ ಅನಾರೋಗ್ಯಕರ ಚರ್ಚೆ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಕಾರಣ ಏನು ಅಂತಂದ್ರೆ, ಯಾವುದೇ ಹೊಸ ಹೊಸ ಸಿದ್ಧಾಂತಗಳು ಒಂದು ವ್ಯವಸ್ಥೆಯ ವಿರುದ್ಧ ಪ್ರತಿರೋಧವಾಗಿ ಹುಟ್ಟಿಕೊಂಡಿರುವ ಧರ್ಮಗಳನ್ನು ಸ್ವೀಕಾರ ಮಾಡಲಿಕ್ಕೆ ಮನುವಾದಿಗಳು ಒಪ್ಪಲಿಕ್ಕೆ ತಯಾರಿಲ್ಲ. ಜೈನಿಸಮ್, ಬುದ್ಧಿಸಮ್, ಹೀಗೆ ಅನೇಕ ಧರ್ಮಗಳು ಭಾರತ ದೇಶದಲ್ಲಿ ತಲೆ ಎತ್ತಲಿಕ್ಕೆ ಇರಬಹುದಾದ ಮೂಲ ಧರ್ಮದ ಲೋಪದೋಷಗಳು. ಮುಖ್ಯವಾಗಿ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವ್ಯವಸ್ಥೆಯ ಆಧಾರದ ಮೇಲೆ ಜನರನ್ನು, ಮನುಷ್ಯರನ್ನು ಒಡೆದು ಆಳೋದನ್ನು ಪ್ರತಿಭಟಿಸಿ ಇತರ ಧರ್ಮಗಳು ಹುಟ್ಟಿಕೊಂಡು, ಇದಕ್ಕೆ ನಾವು ಇವತ್ತು ಈ ಕುರಿತು ಮಾತಾಡಿದರೆ ಲಿಂಗಾಯತರ ತತ್ವ ಸಿದ್ಧಾಂತಗಳ ಬಗ್ಗೆ, ವಚನಗಳ ಬಗ್ಗೆ ಮಾತಾಡಿದಾಗ ಇಲ್ಲ ಅದು ವೇದಾಂತದಲ್ಲಿದೆ, ಈಗಾಗಲೇ ಹಿಂದೂ ಧರ್ಮದಲ್ಲಿ ಹೇಳಿದೆ. ಇಲ್ಲ ಅಂತ ಯಾರು ಹೇಳಿಲ್ಲ, ಹೇಳಿದ್ದಾರೆ. 12ನೇ ಶತಮಾನದ ಶರಣಧರ್ಮಕ್ಕೂ ಹಿಂದಿನ ವೇದಾಂತ ಹಿಂದೂ ಧರ್ಮಕ್ಕೂ ವ್ಯತ್ಯಾಸ ಏನಂದ್ರೆ ಅಲ್ಲಿ ಸಿದ್ಧಾಂತಗಳನ್ನು ಹೇಳಿದ್ದಾರೆ, ಆದರೆ ನುಡಿದಂತೆ ನಡೆದಿಲ್ಲ. ಜಾತಿ ವ್ಯವಸ್ಥೆ ಹೋಗಿಲ್ಲ, ವರ್ಣ ವ್ಯವಸ್ಥೆ ಹೋಗಿಲ್ಲ, ಅನ್ಯಾಯ ಹೋಗಿಲ್ಲ, ಮಹಿಳೆಯರ ಮೇಲಿನ ಶೋಷಣೆ ನಿಂತಿಲ್ಲ. ಮಹಿಳೆಯರ ಮೇಲಿನ ಶೋಷಣೆಯನ್ನು ನಿಲ್ಲಿಸಿ ಮಹಿಳೆಯರಿಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟ ಪ್ರಪ್ರಥಮ ಧರ್ಮ ಇದಾಗಿದ್ದರಿಂದ, ಸಿದ್ಧಾಂತ ಇದಾಗಿದ್ದರಿಂದ ಇದಕ್ಕೆ ಬಹಳ ದೊಡ್ಡ ಮಾನ್ಯತೆ ಇದೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡಬೇಕಾದಾಗ ನೀವು ನಿಮ್ಮ ಅಭಿಪ್ರಾಯವನ್ನು ಆರೋಗ್ಯಪೂರ್ಣವಾಗಿ ಹೇಳಬೇಕು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಅಷ್ಟೇ ಆರೋಗ್ಯಪೂರ್ಣವಾಗಿ ಮಾತಾಡಬೇಕು. ಇವತ್ತು ಜಗತ್ತಿನಲ್ಲಿ ಭೌತಿಕ ಯುದ್ಧ ಪ್ರಾರಂಭ ಆದ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಕೂಡ ಅರ್ಥಪೂರ್ಣವಾಗಿರಬೇಕು, ವ್ಯವಧಾನದಿಂದ ಕೂಡಿರಬೇಕು. ಅದನ್ನು ಬಿಟ್ಟು ನಾವು ಪರಸ್ಪರ ಸೈದ್ಧಾಂತಿಕವಾಗಿ ನಾನು ಶ್ರೇಷ್ಠ ಅಂತ ಕಚ್ಚಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಅವುಗಳಿಗೆಲ್ಲ ಪೂರ್ಣ ವಿರಾಮ ನೀಡುವ ರೀತಿಯಲ್ಲಿ ವೈಜ್ಞಾನಿಕವಾಗಿ, ಸೈದ್ಧಾಂತಿಕವಾಗಿ ಅನೇಕ ಚರ್ಚೆಗಳ ಮೂಲಕ ವೇದ, ಆಗಮ, ಸಿದ್ಧಾಂತ ಇವನ್ನೆಲ್ಲ ಆಳವಾಗಿ ಸ್ಟಡಿ ಮಾಡಿ ಒಂದು ರೂಪುರೇಷೆಯನ್ನು ಕೊಟ್ಟವರೇ ವಚನಕಾರರು. ಅದಕ್ಕೆ ವಚನಗಳು ಶ್ರೇಷ್ಠ, ವಚನಕಾರರು ಶ್ರೇಷ್ಠ. ಉಳಿದೆಲ್ಲ ಕನಿಷ್ಠ ಅಂತಲ್ಲ. ಇದು ವೇದ ಆಗಮಗಳಿಂದ ತೆಗೆದುಕೊಂಡಿದ್ದಾರೆ, ಅನುವಾದಿಸಿದ್ದಾರೆ ಅಂತ ನೀವು ಹೇಳಿದರೂ ಕೂಡ ಇಲ್ಲಿ ಹೇಳಿರುವುದು ಸ್ಪಷ್ಟ ಮತ್ತು ಖಚಿತತೆಯನ್ನು ಹೊಂದಿದ್ದರಿಂದ ವಚನಗಳ ಆಧಾರದ ಮೇಲೆ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ಮತ್ತು ಅದ್ಭುತವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ವಚನಗಳು ಹೇಗೆ ನಮಗೆ ಸಾಧನ ಆಗ್ತಾವೆ ಅನ್ನೋದನ್ನು ನಾವು ವಚನಗಳ ಪುನರ್ ಓದಿನ ಮೂಲಕ ಗ್ರಹಿಸ್ಕೊಳ್ಬೇಕು. ಅಂಥ ವಚನಗಳ ಪುನರ್ ಓದಿನ ಮೂಲಕ ಇಡೀ ಜಗತ್ತಿನಲ್ಲಿ ಶಾಂತಿ, ಸಮೃದ್ಧಿಯನ್ನು ಉಂಟು ಮಾಡುವ ಕಲ್ಯಾಣ ರಾಜ್ಯವನ್ನು ಕಟ್ಟುವ ಕನಸನ್ನು ನಾವು ನೀವೆಲ್ಲರೂ ಕಾಣೋಣ. ಶರಣಾರ್ಥಿ.